ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜಯ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶ ಬಂಧು ಮಿತ್ರ ಗುರು ದೈವವೇ ನಮಃ. ಶ್ರೀರಾಮನವಮಿ ಪ್ರಯುಕ್ತ ನಿಮ್ಮೆಲ್ಲರಿಗೂ ಶುಭಾಶಯಗಳು, ಹಾಗೆ ನನ್ನ ಆಶೀರ್ವಾದಗಳು. 6ನೇ ತಾರೀಕು ಭಾನುವಾರ, 4ನೇ ತಿಂಗಳು 2025ನೇ ಇಸ್ವಿ. ಈ ದಿನ ಶ್ರೀರಾಮ ನವಮಿ. ಈಗಾಗಲೇ ನಾನು ಭಾಗ 1-2 ಶೇರ್ ಮಾಡಿದ್ದೀನಿ. ಇದು ಭಾಗ 3. ಒಂದು ಇಲ್ಲಿಂದ ಕಂಟಿನ್ಯೂ ಮಾಡಿ. ಮದ್ದೇರಿ ಮಲಾಂಡಹಳ್ಳಿ ಗ್ರಾಮ, ಮಲಾಂಡಹಳ್ಳಿ ಎಮ್, ಮದ್ದೇರಿ ಪೋಸ್ಟ್, ಮಂಡಲ್, ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು, ಜಿಲ್ಲೆ. ಈ ಊರಿನಲ್ಲಿ 8 ಹನುಮಾನ್ ಟೆಂಪಲ್. ಭಾಗ 1-2ರಲ್ಲಿ ಅಷ್ಟ ರುದ್ರ, ಅಷ್ಟಭೈರವ, ಅಷ್ಟ ನಾಗ ಬಗ್ಗೆ ವಿವರಿಸಿದ್ದೀನಿ, ಅಥವಾ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಬಗ್ಗೆ ವಿವರಿಸಿದ್ದೀನಿ. ಈಗ ಇದೇ ಹಳ್ಳಿನಲ್ಲಿ ಈಗಾಗಲೇ ನಾನು ಭಾಗ 2ರಲ್ಲಿ ಸುಮಾರು 6 ಹನುಮಾನ್ ಟೆಂಪಲ್ಗಳನ್ನು ನಾನು ನಿಮಗೆ ಶೇರ್ ಮಾಡಿ ತೋರಿಸಿದ್ದೀನಿ. ಈಗ 7, 8 ಇನ್ನು 2 ಹನುಮಾನ್ ಟೆಂಪಲ್ ಇದೆ. ಅವುಗಳನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಓಕೆನಾ? ಮಲಾಂಡಹಳ್ಳಿ ಎಮ್ ಅಥವಾ ಮದ್ದೇರಿ ಮಲಾಂಡಹಳ್ಳಿ ಗ್ರಾಮ. ಈ ಒಂದು ಗ್ರಾಮದ ನಡುಬೀದಿ ಅಂತೀವಲ್ಲ, ಮಧ್ಯಭಾಗ, ಹೃದಯ ಭಾಗ ಅಂತೀವಿ. ಒಂದು ಹಳ್ಳಿನಲ್ಲಿ ಅಥವಾ ಒಂದು ಸಿಟಿನಲ್ಲಿ ಒಂದು ಸರ್ಕಲ್ ಇರುತ್ತೆ ಮಧ್ಯದಲ್ಲಿ, ಅದು ಇಲ್ಲಿ ನೋಡಿ. ಈಗ ನೀವು ನೋಡ್ತಾ ಇರೋದು ಹನುಮಾನ್ ಟೆಂಪಲ್. ಇದನ್ನು ಹನುಮಂತಪ್ಪ ಅಂತ ಅವರು ಅವರು ಇದನ್ನು ಪ್ರಾರಂಭದಲ್ಲಿ ಒಂದು ಚಿಕ್ಕದಾಗಿ ಕಲ್ಲು ಮಾಡಿದ್ರು. ಆ ಕಲ್ಲು ಬಂಡೆ ಮೇಲೆ ಈ ರೀತಿ ಕೆತ್ತಿದ್ರು. ನೀವು ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರ ದರ್ಶನ. ಅನಂತರ ಅವರು ಮೊಮ್ಮಕ್ಕಳು ಇದನ್ನು ಮುಂದುವರಿಸಿದರು. ಇಲ್ಲಿ ಇದು ಹೃದಯ ಭಾಗ. ಒಂದು ಕಾಲದಲ್ಲಿ ಇಲ್ಲಿ ಶಿವನ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ, ಶಿವಲಿಂಗ ಇತ್ತು ಅಂತ. ಕೆಲವರು ಸ್ವಾರ್ಥಿಗಳು ಊರಿನಲ್ಲಿ ಬಲಿಗಿಲಿ ಕೊಡೋಕ್ಕಾಗಲ್ಲ, ಕುರಿ ಕೋಳಿ ಕೊಯ್ಯೋಕ್ಕಾಗಲ್ಲ, ಅದೆಲ್ಲ ಕೊಯ್ದರೆ ಇಲ್ಲಿ ಶಿವಲಿಂಗ ಇರಬಾರ್ದು ಅಂತ, ಶಿವಲಿಂಗನೇ ಇರ್ದಿರ ಅದನ್ನು ತಗೊಂಡೋಗಿ ಎಲ್ಲೋ ಬಿಸಾಕಿದ್ರು ಅಂತ ಯಾರೋ ಬಾಯಿಂದ ಬಾಯಿ ದೊಡ್ಡವ್ರು ಹೇಳ್ಕೊಳ್ಳೋರು. ದುರಾದೃಷ್ಟ ಸಂಗತಿ ಅಂದರೆ. ಅದಕ್ಕೆ ನಾನು ಗಣಪತಿ ದೇವಸ್ಥಾನದಲ್ಲಿ ನೀವು ನೋಡಿದ್ರಿ, ಒಂದು ಕಡೆ ಶಿವ ಪಾರ್ವತಿ ವಿಘ್ನೇಶ್ವರ, ಅದನ್ನು ನಾನು ಊರಿನ ಕಡೆ ಒಂದು ಕಿಂಡಿ ಮೂಲಕ ಆದರೂ ನೋಡಲಿ ಅಂದ್ಬಿಟ್ಟು ಅಲ್ಲಿ ಕಿಂಡಿ ಮಾಡಿಸಿ ಆ ಶಿವ ಪಾರ್ವತಿ ಗಣಪತಿ ಕಡೆ ನೋಡಲಿ ಅಂತ ಒಂದು ಟೈಲ್ಸ್ ಮೇಲೆ ಹಾಕಿದ್ದೆ. ನಿಮ್ಗೆ ಗೊತ್ತಿರ್ಬೋದು ಅದು. ಇದೇ ಕಾರಣಕ್ಕೆ ಊರಿನಲ್ಲಿ ಶಿವ ಪಾರ್ವತಿ ಆಗ್ಬಿಟ್ರು. ನಮ್ಮ ಕುಲದೇವರು ಕಾಲಭೈರವೇಶ್ವರ, ಇವರು ಯಾರೋ ಶಿವಲಿಂಗ ಅಂತ ತಗೊಂಡೋಗಿ ಎಲ್ಲೋ ಬಿಸಾಕಿದ್ರಂತೆ. ಅಟ್ಲೀಸ್ಟ್ ಆ ಗಣಪತಿ ದೇವಸ್ಥಾನ ಕಟ್ಟಿದ ಮೇಲೆ ನಾನು ಅಲ್ಲಿ ಆದರೂ ಏನಾದರೂ ಒಂದು ಟೈಲ್ಸಲ್ಲಾದರೂ ಹಾಕಬೇಕು ಶಿವ ಪಾರ್ವತಿನ ಅಂತ ಟೈಲ್ಸಲ್ಲಿ ಹಾಕಿದ್ದೆ ಗೋಡೆ ಮೇಲೆ. ಅದು ನೇರವಾಗಿ ಮುಖ ಊರಿನ ಕಡೆ ನೋಡ್ತಾ ಇರುತ್ತೆ. ಶಿವ ಪಾರ್ವತಿ ಊರಿನ ಕಡೆ ನೋಡ್ತಾ ಇರುತ್ತೆ. ಅನಂತರ ಇಲ್ಲಿ ಹನುಮಂತಪ್ಪನವರು ಹನುಮಾನ್ ಗುಡಿ ಕಟ್ಟಿದರು. ಪಕ್ಕದಲ್ಲೇ ಕರಗದಮ್ಮ ಅಂತ ಒಂದು ಚಿಕ್ಕದಾಗಿ ಕಲ್ಲಿತ್ತು. ಇಲ್ಲಿ ಕೂಡ ಒಂದು ಕರಗದಮ್ಮ ಗುಡಿ ಕಟ್ಟಿದ್ದಾರೆ ಬೇರೆಯವರು. ಇದು ಚಿಕ್ಕಪ್ಪಯ್ಯ ಕೃಷ್ಣಪ್ಪ ಅಂದ್ಬಿಟ್ಟು ಅವರಿಲ್ಲೇ ಕರಗದಮ್ಮ ಗುಡಿ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಗೇಟೆಲ್ಲ ಹೋಗಿದೆ, ಅಲ್ಲಿ ಒಳಗೆ ಬಂದಾಗಿದೆ. ಒಳಗಡೆ ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ, ಬಾಗಿಲಲ್ಲಿ ಕಾಣೋದಿಲ್ಲ, ವೀಡಿಯೋ ಮಾಡೋಕ್ಕಾಗಲ್ಲ, ಬೀಗ ಹಾಕಿದ್ದಾರೆ. ಈಗ ನೋಡ್ರಿ, ಅದ್ರ ಹಿಂದ್ಗಡೆ ಕರಗದಮ್ಮ ಗುಡಿ ಹಿಂದ್ಗಡೆ ಹಳೇ ಮನೆ ಒಂದು ತೋರಿಸ್ತಾ ಇದ್ದು ನೋಡ್ರಿ. ಅದು ನಾನು, ನನ್ನ ತಂಗಿ, ನಮ್ಮ ಅಣ್ಣ, ನಮ್ಮ ತಂದೆ ತಾಯಿ, ನಮ್ಮ ದೊಡ್ಡಮ್ಮ ಬೆಳೆದಂಥ ಮನೆ ಅದು. ಈಗ ಇಲ್ಲಿ ಹೊಸ್ದಾಗಿ ಒಂದು ಕಟ್ಟಿದ್ದಾರೆ ನೋಡ್ರಿ, ಇದು ಇಟ್ಟಿಗೆದು. ಇದು ಊರಿನ ಚಾವಡಿ ಅಂತ ನ್ಯಾಯ ಪಂಚಾಯತಿ ಮಾಡ್ತಾರಲ್ಲ ಅದು. ಇದೆಲ್ಲ ನಮ್ಮ ತಾತ ಇದ್ದ ಮನೆ ಅದು. ಆ ಕಾಲದಲ್ಲೇ ಇವರು ದಾನವಾಗಿ ಊರಿಗೆ ಅಂತ ಕೊಟ್ಟಿದ್ದರು, ಆ ಜಾಗದಲ್ಲಿ ಕಟ್ಟಿದ್ದಾರೆ. ಓಕೆ, ಈಗ ನೋಡ್ತಾ ಇದ್ದೀರಾ, ಇದು ಬಸವಣ್ಣ ಗುಡಿ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ. ಬಸವಣ್ಣ ಗುಡಿ, ಆ ಕಡೆ ಸಮುದಾಯ ಭವನ. ಈಗ ಬಸವಣ್ಣ ಗುಡಿನಲ್ಲಿ ಬಸವಣ್ಣ ಇದ್ದಾನೆ, ನೀವು ನೋಡ್ತಾ ಇದ್ದೀರಾ. ನಾನು ವೀಡಿಯೋ ಮಾಡಿದ್ದೀನಿ. ಬಸವಣ್ಣ ಗುಡಿನಲ್ಲಿ ಬಸವಣ್ಣ ಇದ್ದಾನೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಸವಣ್ಣ ಹಾಗೆ ಶಿವ ದೇವಸ್ಥಾನ ಹೋಯ್ತು ಬಿಡ್ರಿ, ಅದೀಗಿಲ್ಲ. ಆದರೆ ನಿಮಗಿಲ್ಲಿ ಶಿವನ ದರ್ಶನ ಮಾಡಿಸ್ತೀನಿ. ಹೇಗೆ ಅಂತ ಸ್ವಲ್ಪ ವೆಯ್ಟ್ ಮಾಡಿ. ನಾನು ಶಿವನ ದರ್ಶನ ಮಾಡಿಸ್ತೀನಿ ನಿಮಗೆ, ವೆಯ್ಟ್ ಮಾಡಿ. ಅನಾದಿ ಕಾಲದಲ್ಲಿ ಶಿವಲಿಂಗ ಇತ್ತು, ಆದರೆ ಇಲ್ಲಿ ಕುರಿ ಕೋಳಿ ಕೊಯ್ಯಿದ್ರೆ ಭಂಗ ಆಗುತ್ತೆ ಅಂದ್ಬಿಟ್ಟು ಆ ಶಿವಲಿಂಗ ತಗೊಂಡೋಗಿ ಎಲ್ಲೋ ಬಿಸಾಕಿದ್ರು. ಆಮೇಲೆ ಅದನ್ನು ಏನೋ ಎಲ್ಲೋ ಇದ್ದದನ್ನು ಮತ್ತೆ ತಂದು
ಈ ಬಸವಣ್ಣನ ಗುಡಿ ಮುಂದೆ ಇಟ್ಟಿದ್ದಾರೆ ನೋಡಿ, ಇದು ಶಿವಲಿಂಗ ಬಸವಣ್ಣನ ಗುಡಿ ಮುಂದೆ ಇಟ್ಟಿದ್ದಾರೆ. ಈಗ ಸುಮ್ಮನೆ ಮಲಗಿಸಿದ್ದಾರೆ. ನನ್ನ ಗಮನಕ್ಕೆ ಬಂತು. ಇದು ಯಾವಾಗಪ್ಪ ಅಂದ್ರೆ ನನ್ನ ಗಮನಕ್ಕೆ ಈಗ ಸದ್ಯಕ್ಕೆ ಶಿವ ಮಲ್ಕೊಂಡಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಸಮಯ ಬಂದಾಗ ಆತ ಎದ್ದು ನಿಂತ್ಕೋಬೋದು. ಇಲ್ಲಿ ನೋಡಿ ಇದು ನಮ್ಮ ಊರ ಬೀದಿ ಅಂದರೆ ಸೆಂಟರ್ ಅಂತೀವಿ. ನಾನು ನಿಮಗೆ ಇಲ್ಲಿ ಒಂದೊಂದು ಮನೆ ಪರಿಚಯ ಮಾಡ್ತೀನಿ. ಈಗ ನೋಡಿ ನೇರವಾಗಿ ಕಾಣುತ್ತಾ ಮನೆ, ನೇರವಾಗಿ ಅದು ನಮ್ಮ ಹೆಂಡತಿ ಅಪ್ಪನ ಮನೆ. ಅದು ನೋಡಿ, ಅದು ನೇರವಾಗಿ ಈ ಮನೆ. ಆಮೇಲೆ ಆ ಕಡೆ ಒಂದು ಇದು ಮಾರಮ್ಮ ಗುಡಿ. ಆಮೇಲೆ ಇನ್ನೂ ಒಂದಿದೆ, ನಮ್ಮ ಹೆಂಡತಿ ಅಪ್ಪ. ಇದು ನೋಡಿ ಈ ಮನೆ ಲೆಫ್ಟಲ್ಲಿ ಇದೆಯಲ್ಲ ಟೈಲ್ಸ್ ಎಲ್ಲ, ಅದು ಬಿಲ್ಡಿಂಗ್ ಅದು. ಇದು ನಮ್ಮ ಹೆಂಡತಿ ಅಪ್ಪ ಕಟ್ಸಿರೋ ಮನೆ. ಇದು ಊರು ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಬೀಗ ಹಾಕಿದೆ. ನಾನು ಹೋಗಿ ನೋಡಿದೆ ಎಲ್ಲಿಗೂ, ಏನು ಬೀಗ ತೆಗೆದಿದ್ದೀನಂತ. ಇಲ್ಲ, ಬೀಗ ಹಾಕಿದೆ. ನೀವು ಒಳಗಡೆ ನೋಡ್ಬೋದು, ತುಂಬ ಜಾಗ ಇರುತ್ತೆ, ಖಾಲಿ ಜಾಗ. ಒಳಗಡೆ ದೇವಸ್ಥಾನ ಇದೆ ದೂರದಲ್ಲಿ, ನೀವು ಕಾಣ್ತಾ ಇದೆಯಲ್ಲ. ಆದರೆ ಬೀಗ ಹಾಕಿದೆ, ಅದಕ್ಕೆ ವಾಪಸ್ ಬಂದೆ. ನಾನು ನಿಮಗಿಲ್ಲಿ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಏನಂದರೆ ಈಗ ನೋಡಿ ಈ ಮನೆ, ಆ ಮನೆ ಕಾಣುತ್ತಲ್ಲ ನೇರವಾಗಲ್ಲಿ, ಅದು ಕೂಡ ನಮ್ಮ ಹೆಂಡತಿ ಅಪ್ಪಂದು. ಅಂದರೆ ಈಗ ನಮ್ಮ ಬಾಮೈಕ್ಳ ಮನೆಗಳಲ್ಲಿ ವಾಸ ಮಾಡ್ತಾರೆ. ನಾನು ನಿಮಗೆ ಊರಿನಲ್ಲಿ ಈಗ ಹನುಮಾನ್ ಗುಡಿ ತೋರಿಸ್ದೆ ಒಂದು. ಈಗ ಇನ್ನೊಂದು ತೋರಿಸ್ಬೇಕಲ್ವ. ಈಗ ಇನ್ನೊಂದು ತೋರ್ಸೋಕ್ಕೆ ನಾನು ಪೂರ್ವ ಹಾಗೂ ದಕ್ಷಿಣ ಇವೆರಡೂ ಮಧ್ಯೆ ಇರತಕ್ಕಂಥ ರಸ್ತೆ ಇದು. ರಾಜಕಲ್ಲಳಿಗೆ ಹೋಗುತ್ತೆ. ಪೂರ್ವ ಹಾಗೂ ದಕ್ಷಿಣ ಇವೆರಡೂ ಮಧ್ಯದಲ್ಲಿರ್ತಕ್ಕಂಥ ರಸ್ತೆ. ಇಲ್ಲಿ ಹನುಮಾನ್ ಗುಡಿ ಇದೆ, ಚಿಕ್ಕಪ್ಪಾಯ ಅಂಥೇಳಿ. ಅವರು ಇಲ್ಲಿ ಕಟ್ಸಿರ್ತಕ್ಕಂಥ ದೇವಾಲಯ ಅದು. ಇಲ್ಲಿ ಕೂಡ ಪೂಜೆ ಮಾಡ್ತಾರೆ ಶ್ರೀರಾಮನವಮಿಗೆ, ಹನುಮಾನ್ ಜಯಂತಿಗೆ. ಇನ್ನೂ ಕೆಲವು ಹಳ್ಳಿನಲ್ಲಿ ಕೆಲವು ಭಾಗಗಳಾಗಿತ್ತು ದೇವಸ್ಥಾನ, ಹನುಮಾನ್ ಟೆಂಪಲ್ ಅಲ್ಲಿ. ಅದೆಲ್ಲ ಯಾಕಪ್ಪ ಅಂದರೆ ಹನುಮಾನ್ ಜಯಂತಿಗೆ ಮಾಡ್ತಾರೆ, ಕೆಲವರು ಶ್ರೀರಾಮನವಮಿಗೆ ಮಾಡ್ತಾರೆ. ಈಗ ಕೆಲವು ದೇವಸ್ಥಾನಗಳು ಶ್ರೀರಾಮನವಮಿ, ಕೆಲವು ದೇವಸ್ಥಾನಗಳು ಹನುಮಾನ್ ಜಯಂತಿ, ಆ ರೀತಿ. ಎಲ್ಲ ದೇವಸ್ಥಾನಗಳೆಲ್ಲ ಒಟ್ಟಿಗೆ ಮಾಡಲ್ಲ. ಸದ್ಯಕ್ಕೆ ಇವತ್ತು ಎಲ್ಲೆಲ್ಲಿ ಪೂಜೆ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಾಗಿದೆ. ಎಲ್ಲೆಲ್ಲಿ ಪೂಜೆ ಮಾಡಿಲ್ಲ ಅದು ಕೂಡ ನೀವು ನೋಡಿದರೆ ಈಗಾಗಲೇ. ಇದು ಈಗ 8ನೇ ದೇವಸ್ಥಾನ ನೀವು ನೋಡ್ತಾ ಇರೋದು, ನೆನಪಿಟ್ಕೊಳ್ಳಿ. ಇದು ಪೂರ್ವ ಹಾಗೂ ದಕ್ಷಿಣ ಮಧ್ಯದಲ್ಲಿರೋ ರಸ್ತೆ ರಾಜಕಲ್ಲಳಿಗೆ ಹೋಗುತ್ತೆ. ಆ ರಸ್ತೆ ಪಕ್ಕದಲ್ಲಿದೆ ಹನುಮಾನ್ ಗುಡಿ. ಚಿಕ್ಕಪ್ಪಯ್ಯನವರು ಇದು ಕಟ್ಟಿಸಿರ್ತಕ್ಕಂಥದ್ದು. ಇದು ಕೊನೆಯ ದೇವಸ್ಥಾನ, 8ನೇದು. ಅಂದರೆ ರುದ್ರಾವತಾರಿ ಜಯ ಹನುಮಾನ್, ಅಷ್ಟಾರುದ್ರಾವತಾರಿ ಹನುಮಾನ್ ಟೆಂಪಲ್ಗಳು. ಮಲಂಡಳ್ಳಿ ಗ್ರಾಮ ಮಲಂಡಳ್ಳಿ ಅಂದರೆ ಮದ್ದೇರಿ ಮಲಂಡಳ್ಳಿ, ಎಮ್ಗಲ್ಲ ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಈ ಗ್ರಾಮದಲ್ಲಿ ನಾನಿಷ್ಟು ನಿಮಗೆ ವಿಡಿಯೋಗಳನ್ನು ತೋರಿಸಿದ್ದೀನಿ. ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶ ಭರತ ಶತ್ರುಘ್ನ ಕೌಸಲ್ಯ ಸುಮಿತ್ರ ಕೈಕೆ ದಶರಥ ಹಾಗೂ ಜನಕ ಮಹಾರಾಜ ಹಾಗೂ ಬಂಧು ಬಳಗ ಮಿತ್ರ ಗುರು ದೈವ ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. 6ನೇ ತಾರೀಕು 4ನೇ ತಿಂಗಳು 2025ನೇ ಇಸ್ವಿ ಭಾನುವಾರದ ಈ ಒಂದು ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಭಗವಂತನ ಕೃಪೆಗೆ ಪಾತ್ರರಾಗಿ. ಶ್ರೀರಾಮನವಮಿ, ಜೈ ಶ್ರೀರಾಮ್. ಹಿಂದೂ ಧರ್ಮ ಸಂಸ್ಕೃತಿ ಉಳಿಬೇಕು, ಬೆಳೀಬೇಕು, ಬೆಳೆಸಬೇಕು, ನಮ್ಮೆಲ್ಲರ ಕರ್ತವ್ಯ. ನಿಮ್ಮ ಸಹಕಾರ ಇದ್ದರೆ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಸಹಕಾರ ಅಂದರೆ ಕನಿಷ್ಠ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಏನಾದರೂ ದಕ್ಷಿಣೆ, ಕಾಣಿಕೆ ಇತ್ಯಾದಿ ಗುರುಗಳಿಗೆ ದೈವ ಸಮಾಜ ಸೇವೆ ಮಾಡಬೇಕಂದ್ರೆ ನಮ್ಮದೇ ಟ್ರಸ್ಟ್ ಇದೆ, ನನ್ನ ಹತ್ರ ನಂಬರ್ ತಗೊಳ್ಳಿ. ನೀವು ಗೋಶಾಲೆ, ಅಬಲಾಶ್ರಮ, ವೃದ್ಧಾಶ್ರಮ ಇತ್ಯಾದಿ ಇರುತ್ತೆ. ಹಾಗೆ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ, ಹಾಗೆ ವೇದಾಧ್ಯಯನ, ವೇದ ಪಾರಾಯಣ ಅಂದರೆ ಆಧ್ಯಾತ್ಮಿಕ ಅಧ್ಯಯನ, ಹಾಗೆ ವೈಜ್ಞಾನಿಕ ಸಂಶೋಧನೆ ಇದೆಲ್ಲ ಇರುತ್ತೆ. ನಿಮ್ಮೆಲ್ಲರ ಸಹಾಯ ಇರಲಿ ಅಂತ ಕೇಳ್ಕೊತ, ನಿಮ್ಮೆಲ್ಲರ ಸಹಕಾರ ಬೇಕು. ಇಲ್ಲಾಂದರೆ ನನ್ನ ಈ ಪ್ರಾಜೆಕ್ಟ್ನಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸದಾ ನಿಮ್ಮ ಸಹಾಯ ಇರಲಿ. ಓಂ ಶಾಂತಿ.